ಈಕೆ 6 ತಿಂಗಳ ಗರ್ಭಿಣಿ. ಮನೆಯಲ್ಲಿ ತಂದೆ ತಾಯಿ ತಮ್ಮ ಹಾಗೂ ಗಂಡನೊಂದಿಗೆ ವಾಸವಿದ್ಲು. ಆದರೆ ಪತಿ ಪತ್ನಿಯ ನಡುವೆ ಅದೇನ್ ಗಲಾಟೆ ಆಯ್ತೋ ಏನೋ ಗೊತ್ತಿಲ್ಲ. ಸಿಡಿದೆದ್ದ ಗಂಡ ನಾಯಿಯನ್ನ ಕಟ್ಟಿ ಹಾಕುವ ಬೆಲ್ಟ್ನಿಂದ ಪತ್ನಿಯ ಕುತ್ತಿಗೆ ಹಿಸುಕಿ ಹತ್ಯೆ ಮಾಡಿದ್ದಾನೆ. ಅಷ್ಟೇ ಅಲ್ಲದೆ ಅದೇ ಬೆಲ್ಟ್ನಿಂದ ಫ್ಯಾನ್ಗೆ ನೇಣು ಬಿಗಿದುಕೊಂಡು ತಾನು ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಅಷ್ಟಕ್ಕೂ ಆ ಮನೆಯಲ್ಲಿ ಆಗಿದ್ದೇನು, ಜೊತೆಗೆ ಬುದ್ಧಿ ಹೇಳಿದ್ರು ಅಂತ ಅಜ್ಜಿಯನ್ನೇ ಕೊಂದ ಮೊಮ್ಮಗ. ಇಲ್ಲಿದೆ ಆ ಕುರಿತ ಡೀಟೇಲ್ಸ್. ನಾಯಿ ಬೆಲ್ಟ್ನಿಂದ ಕತ್ತು ಹಿಸುಕಿ ಪತ್ನಿ ಕೊಲೆ, ನೇಣು ಬಿಗಿದುಕೊಂಡು ಗಂಡನು ಆತ್ಮಹತ್ಯೆ, 4 ತಿಂಗಳ ಗರ್ಭಿಣಿ ಪತ್ನಿ ಕೊಂದು ಸೂಸೈಡ್. ಈ ಫೋಟೋದಲ್ಲಿ ಕಾಣ್ತಾ ಇರುವ ವ್ಯಕ್ತಿಯ ಹೆಸರು ಮನೋಜ್. ಕಾರ್ಪೆಂಟರ್ ಕೆಲಸ ಮಾಡಿಕೊಂಡಿದ್ದವನು. ಕಳೆದ 3 ವರ್ಷದ ಹಿಂದೆ ಸ್ವಪ್ನ ಎಂಬಾಕೆಯನ್ನ ಮದುವೆಯಾಗಿದ್ದ. ಮೂಲತಃ ಎರಡೂ ಕುಟುಂಬದವರು ಉತ್ತರ ಪ್ರದೇಶದವರಾಗಿದ್ದು ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ರು. ಆದ್ರೆ ಇವರ ಮನೆಯ ಮುಂಭಾಗ ಇಂದು ಪೊಲೀಸರು ಬೀಡು ಬಿಟ್ಟಿದ್ದು, ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು ಸ್ಥಳೀಯರು ಗಾಬರಿಗೊಂಡಿದ್ರು. ಕಾರಣ, ಈ ಇಬ್ಬರು ಮನೆಯಲ್ಲಿ ಶವವಾಗಿ ಬಿಟ್ಟಿದ್ರು. ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿನ ಲಕ್ಷ್ಮಣಪ್ಪ ಗಾರ್ಡನ್ ಬಳಿಯಲ್ಲಿ ಈ ಕುಟುಂಬ ವಾಸ ಮಾಡ್ತಾ ಇತ್ತು. 3 ವರ್ಷಗಳ ಹಿಂದೆ ವಿವಾಹವಾದ ಮನೋಜ್ ಪತ್ನಿ ಸ್ವಪ್ನ ಜೊತೆಗೆ ಮನೋಜ್ನ ತಂದೆ ತಾಯಿ ಹಾಗೂ ತಮ್ಮ ಸೇರಿ 5 ಜನ ವಾಸ ಮಾಡ್ತಾ ಇದ್ರು. ಆದ್ರೆ ಮಧ್ಯಾಹ್ನ 12:30 ಸುಮಾರಿಗೆ ಪತಿ ಪತ್ನಿಯರ ನಡುವೆ ಅದೇನಾಯ್ತೋ ಏನೋ. ಮನೋಜ್ ಮನೆಯಲ್ಲಿದ್ದ ನಾಯಿ ಬೆಲ್ಟ್ ಬಳಸಿ ಸ್ವಪ್ನಾಳ ಕುತ್ತಿಗೆ ಬಿಗಿದು ಕೊಲೆ ಮಾಡಿ ತಾನು ಅದೇ ಬೆಲ್ಟ್ ಬಳಸಿ ಫ್ಯಾನ್ಗೆ ನೇಣು ಹಾಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಅಪ್ಪ ಅಮ್ಮ ಗಂಡ ಹೆಂಡತಿ ತಮ್ಮ ಇಷ್ಟು ಜನ ಇದ್ರು. ಎಲ್ಲ ಕೆಲ್ಸಕ್ಕೆ ಹೋಗಿದ್ರು. ಹುಡುಗ ಹುಡುಗಿ ಇಬ್ರು ಮನೇಲಿ ಇದ್ರು. ಅವ್ರ ಅಮ್ಮ ಇದ್ರು. ಮೇಲ್ಗಡೆ ಬಟ್ಟೆ ಒಣಗಾಕಕ್ಕೆ ಹೋದವಾಗ ಇಬ್ರು ಏನೋ ಮಾಡ್ಕೊಂಡು ತಿರ್ಕೊಂಡು ಸುತ್ತೋಗ್ಬಿಟ್ಟಿದ್ದಾರೆ ಸರ್. ಇಬ್ರು ಕಾರ್ಪೆಂಟರ್ ಕೆಲಸ ಏನೋ ಮಾಡ್ತಾ ಇದ್ರು ಅಂತ ಸರ್. ಒಂದು 3 ತಿಂಗಳು 4 ತಿಂಗಳು ಪ್ರೆಗ್ನೆಂಟ್ ಅಂತೆ ಸರ್. ಕಳೆದ 4 ದಿನಗಳಿಂದ ಮನೋಜ್ ಕೆಲಸಕ್ಕೆ ಹೋಗದೆ ಮನೆಯಲ್ಲಿಯೇ ಉಳಿದುಕೊಂಡಿದ್ದಂತೆ. ಈ ಸಂದರ್ಭದಲ್ಲಿ ದಂಪತಿಗಳ ನಡುವೆ ಸಣ್ಣ ಪುಟ್ಟ ವಿಷಯಕ್ಕೆ ಭಿನ್ನಾಭಿಪ್ರಾಯಗಳು ತಲೆದೋರಿದ್ದು ಗಲಾಟೆ ಆರಂಭವಾಗಿತ್ತು. ಮಧ್ಯಾಹ್ನ ಸುಮಾರು 12:30ರಿಂದ 1 ಗಂಟೆ ಅವಧಿಯಲ್ಲಿ ತಂದೆ ಮತ್ತು ತಮ್ಮ ಕೆಲಸಕ್ಕೆ ಹೋಗಿದ್ದು, ತಾಯಿ ಬಟ್ಟೆ ಒಣಗಿಸೋಕೆ ಟೆರೆಸ್ಗೆ ಹೋಗಿದ್ರಂತೆ. ಈ ವೇಳೆ ಇಬ್ಬರ ನಡುವಿನ ಜಗಳ ವಿಕೋಪಕ್ಕೆ ತಿರುಗಿದ್ದು ದುರಂತ ನಡೆದು ಹೋಗಿದೆ. ಸ್ಥಳಕ್ಕೆ ಸಿಕೆ ಅಚ್ಚುಕಟ್ಟು ಪೊಲೀಸರು ಹಾಗೂ ದಕ್ಷಿಣ ವಿಭಾಗ ಡಿಸಿಪಿ ವಂಶೀಕೃಷ್ಣ ಆಗಮಿಸಿ ಪರಿಶೀಲನೆ ನಡೆಸಿದ್ದು, ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗೆ ರವಾನಿಸಿದ್ದಾರೆ. ಈ ನಡುವೆ ಕೊಲೆಯಾಗಿರುವ ಸ್ವಪ್ನ 4 ತಿಂಗಳ ಗರ್ಭಿಣಿ ಅನ್ನೋದು ಗೊತ್ತಾಗಿದೆ. ಚನ್ನಮಕೆರೆ ಅಚ್ಚುಕಟ್ಟು ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಗಂಡ ಹೆಂಡತಿ ಮಧ್ಯೆ ಜಗಳ ಆಗಿ ಒಬ್ಬರು ಹ್ಯಾಂಗಿಂಗ್ ಮಾಡ್ಕೊಂಡಿರ್ತಾರೆ. ಹಸ್ಬೆಂಡ್ ಮನೋಜ್ ಅಂತ ಹೇಳಿ, ವೈಫ್ ಸಪ್ನಾ ಅಂತ ಹೇಳಿ. ಬೋತ್ ಆರ್ ಫ್ರಮ್ ಆಜಮ್ಗಢ UP ಇಂದ. ಇಲ್ಲಿ ಇವರು ಕಾರ್ಪೆಂಟರ್ ಕೆಲಸ ಮಾಡ್ತಾ ಇರ್ತಾರೆ. ಸೊ ಏನು ನಿಖರವಾದ ಕಾರಣ ನಮಗೆ ತನಿಖೆಯಲ್ಲಿ ಗೊತ್ತಾಗುತ್ತೆ. ಮದುವೆಯಾಗಿ ಒಂದು 3 ವರ್ಷ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಸೋಕೋ ಟೀಮ್ ಫೈಂಡಿಂಗ್ಸ್ ಮತ್ತೆ ನಮ್ಮ ಇನ್ವೆಸ್ಟಿಗೇಷನ್ ಇಂದ ನಾವು ಮುಂದಿನ ತನಿಖೆ ತಗೊಳ್ತೀವಿ. ಒಟ್ಟಾರೆ ದಂಪತಿಗಳ ಸಾವಿನಿಂದ ಕುಟುಂಬ ಆಘಾತಕ್ಕೊಳಗಾಗಿದೆ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಮುಂದಿನ ತನಿಖೆ ಕೈಗೆತ್ತಿಕೊಂಡಿದ್ದಾರೆ. ಕ್ಷಣಿಕ ಕೋಪಕ್ಕೆ 2 ಜೀವಗಳು ಬಲಿಯಾಗಿರೋದು ದುರಂತವೇ ಸರಿ. ನರಸಿಂಹಮೂರ್ತಿ, ಗವಿನಾಗಮಂಗಲ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು. ಬುದ್ಧಿ ಹೇಳಿದ ಅಜ್ಜಿಗೆ ಗುಂಡಿ ತೋಡಿದ ಪಾಪಿ ಮೊಮ್ಮಗ. ಗಾಂಜಾ ಎಣ್ಣೆ ನಶೆಯಲ್ಲಿ ಚಾಕುವಿನಿಂದ ಇರಿದು ಕೊಲೆ. ತಾಕಿ ಸಲುಹಿದ್ದ ಅಜ್ಜಿಯ ಕೊಂದ ಮೊಮ್ಮಗ ಅರೆಸ್ಟ್. ಈ ಫೋಟೋದಲ್ಲಿ ಕಾಣ್ತಾ ಇರುವ ವೃದ್ಧೆ ಹೆಸರು ಗೌರಮ್ಮ. 65 ವರ್ಷದ ಇವರು ಕಂಚಗಯ್ಯ ದೊಡ್ಡಿಯಲ್ಲಿ ಪತಿಯೊಂದಿಗೆ ವಾಸವಾಗಿದ್ರು. ಎಲ್ಲರೊಂದಿಗೆ ಆತ್ಮೀಯವಾಗಿ ಬೆರೆತು ಬದುಕ್ತಾ ಇದ್ರು. ಆದ್ರೆ ಅದೇ ಮನೆಯ ಮೊಮ್ಮಗನಿಂದಲೇ ಅವರ ಬದುಕು ದುರಂತ ಅಂತ್ಯ ಕಂಡಿದೆ. ಆರೋಪಿಯಾಗಿರುವ ಪ್ರಜ್ವಲ್ ಯಾವುದೇ ಕೆಲಸಕ್ಕೆ ಹೋಗದೆ ಗಾಂಜಾ ಮತ್ತು ಮದ್ಯದ ವ್ಯಸನಕ್ಕೆ ಒಳಗಾಗಿದ್ದ ಎನ್ನಲಾಗಿದೆ. ಮಗ ಕೈ ತಪ್ತಾ ಇದ್ದಾನೆ ಅಂತ ಅಜ್ಜಿ ಹಲವು ಬಾರಿ ತಾಯಿಗೆ ತಿಳಿಸಿದ್ರ ಜೊತೆಗೆ ನಶೆಯಲ್ಲಿ ಮನೆಗೆ ಬಂದು ಗಲಾಟೆ ಮಾಡಿದಾಗ್ಲೂ ಬುದ್ಧಿ ಹೇಳಿದ್ರು. ಇದರಿಂದ ಆಕ್ರೋಶಗೊಂಡ ಆರೋಪಿಯು ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಚಾಕುವಿನಿಂದ ಇರಿದು ಅಜ್ಜಿಯನ್ನ ಹತ್ಯೆ ಮಾಡಿರುವ ಆರೋಪ ಕೇಳಿಬಂದಿದೆ. ಮುಂಜಾನೆ ಮನೆ ಬಾಗಿಲು ತೆರೆದು ನೋಡಿದಾಗ ಗೌರಮ್ಮ ರಕ್ತದ ಮಡುವಿನಲ್ಲಿ ಬಿದ್ದಿರುವ ಘಟನೆ ಬೆಳಕಿಗೆ ಬಂದಿದೆ. ಇದು ಮಾದೇಶ್ವರ ಲೇಔಟ್ ಅಂತಾನೆ. ನಮಗೂ ಇನ್ನೂ ಏನು ಗೊತ್ತಿಲ್ಲ. ಬಂದು 6-7 ತಿಂಗಳಾಯ್ತು ಈ ಮನೆಗೆ. ಅಜ್ಜಿನೂ ಬಂದು ಅಷ್ಟೇ ಆಗಿರ್ಬೋದು. ಆದರೆ ಸಡನ್ಲಿ ಪೊಲೀಸವ್ರು ಬೆಳಗ್ಗೆ ಬಂದಾಗಲೇ ನಮ್ಗೆ ಗೊತ್ತಾಗಿದ್ದು. ಬಂದು ಏನಪ್ಪ ಇಷ್ಟು ಜನ ಇದ್ದಾರೆ ಏನು ಅಂತ. 6 ಗಂಟೆಗೆ ಎದ್ದು ಈಚೆಗೆ ಬರ್ತೀವಿ. ಆವಾಗ ನೋಡಿರೋದು. ಏನಾಗಿತ್ತು? ಏನೋ ಕೊಲೆ ಮಾಡಿದ್ರು ಅಂತ ಹೇಳ್ತಾರೆ. ಅದು ಗೊತ್ತಿಲ್ಲ. ಅವ್ರ ಮೊಮ್ಮಗ. ಇನ್ನು ಮಾಹಿತಿ ತಿಳಿದ ಕೂಡಲೇ ಬನ್ನೇರುಘಟ್ಟ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿದ್ದು, ಪ್ರಕರಣ ದಾಖಲಿಸಿ ಆರೋಪಿಯ ಪತ್ತೆ ಹಾಗೂ ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಬೆಂಗಳೂರು ಪೊಲೀಸರು ಬಂದಾಗಲೇ ಕೊಲೆ ನಡೆದಿರುವ ವಿಷಯ ಗೊತ್ತಾಯಿತು. ಮೊಮ್ಮಗನೇ ಅಜ್ಜಿಯನ್ನ ಕೊಲೆ ಮಾಡಿದ್ದಾನೆ ಅಂತ ಹೇಳ್ತಿದ್ದಾರೆ. ಅಜ್ಜಿ ತಾತ ಇಬ್ರೇ ಇಲ್ಲಿ ವಾಸವಾಗಿದ್ರು. ಅಜ್ಜಿ ಎಲ್ಲರ ಜೊತೆಯೂ
ಅಜ್ಜಿಯು ತುಂಬಾ ಚೆನ್ನಾಗಿದ್ರು. ಮೊಮ್ಮಗ ಆಗಾಗ ಮನೆಗ್ ಬರ್ತಾ ಇದ್ದ. ಯಾವುದೇ ಕಿರುಚಾಟದ ಶಬ್ದವೂ ನಮಗೆ ಕೇಳಿಸ್ಲಿಲ್ಲ ಅಂತ ಸ್ಥಳೀಯ ನಿವಾಸಿ ಮೀನಾಕ್ಷಿ ತಿಳಿಸಿದ್ದಾರೆ. ಏನಿಲ್ಲ, ಏನಂದ್ರೆ ನಮ್ಗೆ ಸೌಂಡ್ ಕೇಳಿಸುತ್ತೆ, ಏನು ಸೌಂಡ್ ಕೇಳಿಸಿಲ್ಲ. ಅಂದ್ರೆ ಅಜ್ಜಿ ಯಾವ ಥರ ಇರ್ತಾ ಇದ್ರು ಇಲ್ಲಿ? ಆದರೆ ಮಾಮೂಲಿ ಎಲ್ಲರಾದ್ರೂ ಚೆನ್ನಾಗಿ ಮಾತಾಡ್ಸ್ಕೊಂಡು ಚೆನ್ನಾಗಿತ್ತು. ಯಾವ ಥರ ಏನಿಲ್ಲ, ಏನು ತೊಂದರೆ ಹೇಳೋದು ಅದು ಇದು ಏನಿಲ್ಲ. ಪಾಡು ಊಟ ಆಯಿತು, ಅದು ಮಾತಾಡ್ಕೊಂಡಿರತ್ತೆ, ಚೆನ್ನಾಗಿ ಮಾತಾಡ್ಸ್ತಾ ಇದ್ದೆ. ಯಾರ್ಯಾರಿದ್ರು ಇಲ್ಲಿ? ತಾತ ಅಜ್ಜಿ ಇಬ್ಬರೇ ಇದ್ದಿದ್ದು. ಯಾವಾಗ ಒಂದ್ಸರಿ ಮೊಮ್ಮಗ ಬಂದು ಹೋಗ್ತಾ ಇದ್ದ. ಒಟ್ನಲ್ಲಿ ಬುದ್ಧಿ ಹೇಳಿದ ಅಜ್ಜಿಯನ್ನೇ ಮೊಮ್ಮಗ ಹತ್ಯೆ ಮಾಡಿರುವ ಆರೋಪ ಇಡೀ ಪ್ರದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಆರೋಪಿಯ ವಿರುದ್ಧ ಬನ್ನೇರುಘಟ್ಟ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಅಂಬರೀಶ್ ಮಂಜು, ಪಬ್ಲಿಕ್ ಟಿವಿ, ಆನೇಕಲ್.